ಒಳ್ಳೆಯ ಸಂಬಂಧದಿಂದ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಹಲವಾರು ರಚನಾತ್ಮಕ ಪರಿಸರ ಸಂಬಂಧಿ ಕಾರ್ಯಕ್ರಮವನ್ನು ನಿಮ್ಮ ಈ ಶಾಲೆಯಲ್ಲಿ ಮಾಡ್ತೇವೆ. ಅಂತೆಯೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುಮಾರು 10-15 ವರ್ಷಗಳಿಂದ ಜಿಲ್ಲೆಯಾದ್ಯಂತ ಪರಿಸರ ಸಂರಕ್ಷಣಾ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ನಾನು ಆಯೋಜಿಸ್ತಾ ಇರೋದು ನನಗೆ ತುಂಬ ಸಂತೋಷ ಇರ್ತದೆ. ಇಲ್ಲಿ ಬಂದ ಎಲ್ಲ ಅಧಿಕಾರಿಗಳು ಕೂಡ ಪರಿಸರ ಸಂಬಂಧಪಟ್ಟ ಜನಜಾಗೃತಿ ಮಾಡೋ ವಿಚಾರ ಬಂದಾಗ ಒಂದು ಮುಖ್ಯವಾಗಿ ನನಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಲ್ಲ ಮುಂದೆ ಕೇಳಿದ್ರ ಹೆಸರು? ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಆ ಮಂಡಳಿಯ ಕಾರ್ಯ ಹೇಗೆ ನಿರ್ವಹಿಸುತ್ತೆ, ಯಾವ ರೀತಿ ಅವರು ಇರ್ತಾರೆ, ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ನೀವು ಟೀಚರ್ಸ್ ಆಗಿ ಮಕ್ಕಳಿಗೆಲ್ಲ ಪರಿಸರದ ಬಗ್ಗೆ ನೀವು ಅವರಿಗೆ ಟೀಚ್ ಮಾಡಬೇಕಾಗುತ್ತೆ. ಸೊ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಏನಂದ್ರೆ ವಾಟರ್ ಆಕ್ಟ್, ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್, ಅದನ್ನು 1974 ವಾಟರ್ ಆಕ್ಟ್ ಆಯಿತು. ನಂತರ ಏರ್ ಆಕ್ಟ್, ಪ್ರಿವೆನ್ಷನ್ ಆಫ್ ಕಂಟ್ರೋಲ್, ಮತ್ತು 1981 ಏರ್ ಆಕ್ಟ್ ಬಂತು. ಹಾಗೆ ನಾಯ್ಸ್ ಪೊಲ್ಯೂಷನ್ನು, ಬಯೋಮೆಡಿಕಲ್ ವೇಸ್ಟ್, ಆಮೇಲೆ ಸಾಲಿಡ್ ವೇಸ್ಟ್. ಈ ಪರಿಸರದ ಬಗ್ಗೆ ಯಾರು ಪರಿಸರದಲ್ಲಿ ಏನು ನಮಗೆ ಇರೋ ಪರಿಸರನ ನಾವು ಮುಂದಿನ ಪೀಳಿಗೆಗೋಸ್ಕರ ಬಿಟ್ಟೋಗೋದಕ್ಕೋಸ್ಕರ ಪರಿಸರದ ಮೇಲೆ ಯಾವ ರೀತಿ ನಾವು ದುಷ್ಪರಿಣಾಮ ಬೀರೋ ರೀತಿ ಆಗ್ತಾ ಇದೆ ಅಂತ. ಯಾವುದೇ ಕೈಗಾರಿಕೆ ಬರಬೇಕಾದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು, ಅದರಿಂದ ಪರಿಸರಕ್ಕೆ ಹಾನಿ ಆಗಬಾರ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಯೋನ್ಮುಖವಾಗಿದೆ. ಸೊ ನಿಮ್ಮ ಘನತ್ಯಾಜ್ಯ ವಸ್ತು ವಿಲೇವಾರಿ ಮುನ್ಸಿಪಾಲ್ಟಿಯವರು ಗ್ರಾಮ ಪಂಚಾಯತ್ ಸರಿ ಮಾಡ್ತಾ ಇದ್ದಾರಾ? ಹಾಗೆ ಕೈಗಾರಿಕೆಗಳು ಉಪಯೋಗಿಸ್ತಾ ಇರೋ ನೀರನ್ನ ಉಪಯೋಗಿಸಿದ ನಂತರ ಟ್ರೀಟ್ ಮಾಡಿ ಹೊರಗಡೆ ಬಿಡ್ತಾ ಇದ್ದಾರಾ? ನದಿಗಳಾಗಲಿ ಕೆರೆಗಳಾಗಲಿ ಜಲಮೂಲಗಳು ಮಾಲಿನ್ಯ ಆಗುತ್ತೆ. ನಾವು ನಮಸ್ಕಾರ. ವೇದಿಕೆ ಮೇಲೆ ಈ ಒಂದು ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಡಾಕ್ಟರ್ ಉಮೇಶ್ವರಿ ಪರಿಸರ ಅಧಿಕಾರಿಗಳೇ, ಸಂಗಮ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂತಹ ರವೀಂದ್ರ ಕಾಲೇಜಿನ ಎಲ್ಲ ಶಿಕ್ಷಕೇತರ ವೃಂದದ ವಿದ್ಯಾರ್ಥಿಗಳು, ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷ ಜೂನ್ 5 ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗಿದ್ರೆ ಇದು ಏನು ವಿಶ್ವ ಪರಿಸರ ದಿನಾಚರಣೆ ಅಂದರೆ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ? ಯಾರಾದರೂ ಹೇಳ್ಬೋದಾ? ಇದರ ಅವಶ್ಯಕತೆ ಇದೆಯಾ? ಹೇಗಾಗಿದೆ ಅಂತಂದರೆ, ನಾವು ಇಂತಹ ಒಂದು ದುಸ್ಥಿತಿಗೆ ತಲುಪಿದ್ದೀವಿ ಇವತ್ತು ಈ ಆಚರಣೆ ಮಾಡುವಂಥದ್ದು. ಮದರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ, ಸ್ಟೇಟಸ್ ಹಾಕ್ಕೊಳ್ತೀವಿ. ಏನಕ್ಕೆ ಆಚರಣೆ ಮಾಡಬೇಕು? ತಾಯಿ ಅವತ್ತು ಒಂದೇ ದಿನ ತಾಯಿನ, ಬೇರೆ ದಿನ ನೆನಪಾಗಲ್ವಾ? ಅದಕ್ಕೊಂದು ದಿನ ಬೇಕಾ? ನಾವು ಪ್ರತಿದಿನ ತಾಯಿನ ನೆನೆಸ್ಕೊಳ್ಳೇಬೇಕು. ಇವತ್ತು ನಾವು ಈ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಅಲ್ವಾ? ಕೆಟ್ಟ ಮಕ್ಕಳು ಇರ್ಬೋದು, ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆದರೆ ನಾವು ಏನು ಮಾಡ್ತಾ ಇದ್ದೀವಿ? ತಾಯಿಯ ಹೆಸರಲ್ಲಿ ಒಂದು ದಿನಾಚರಣೆ, ಅವರನ್ನು ನೆನಪು ಮಾಡ್ತೀವಿ. ಅಂದರೆ 364 ದಿನ ನಾವು ಮಾಡ್ತಿದ್ದೀವಿ, ಅವತ್ತೊಂದು ದಿನ ನೆನೆಸ್ಕೊಳ್ತೀವಿ. ಹಾಗಾಗಬಾರ್ದು. ಈ ವಿಶ್ವ ಪರಿಸರ ದಿನಾಚರಣೆಯನ್ನು, ಪರಿಸರ ಅನ್ನೋದು ಹಾಗೆ, ತಾಯಿ ಒಬ್ಬರಿಗೆ ತಾಯಿಯಾಗಿರ್ತಾರೆ, ಅವರ ಮಕ್ಕಳಿಗೆ ಮಾತ್ರ ತಾಯಿಯಾಗಿರ್ತಾರೆ. ಆದರೆ ಪರಿಸರ ಅನ್ನೋದು ಎಲ್ರಿಗೂ ತಾಯಿನೇ. ಒಪ್ಕೊಳ್ತೀರಾ? ಎಲ್ರಿಗೂ ತಾಯಿ ಅಲ್ವಾ? ಇವತ್ತು ಪರಿಸರ ಇಲ್ಲ ಅಂತಂದರೆ ನಾವು ಇರ್ಲಿಕ್ಕಾಗತ್ತಾ? ಹಾಗೆ ಚಿಂತನೆ ಮಾಡಿರಿ. ನಾವು ಪರಿಸರದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವಿ? ಉಪ ಪರಿಸರ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯವರೇ, ಸಂಗಮ